ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳಿಗೆ ಋತುಚಕ್ರ ಸಮಯದಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅಧಿಕ ನೋವು, ಅದನ್ನು ತಡೆಯೋಕ್ಕಾಗದ ಸಂದರ್ಭದಲ್ಲೂ ಸಹ ಕೆಲವೊಮ್ಮೆ ಅವರು ತಲೆ ತಿರುಗಿ ಬೀಳುವಂತಹದ್ದು, ಸುಸ್ತು ಮತ್ತು ನಿಶಕ್ತಿ, ಇದರ ಜೊತೆಗೆ ಅಧಿಕ ರಕ್ತಸ್ರಾವ, ಇದೆಲ್ಲ ಸರ್ವೇ ಸಾಮಾನ್ಯ ಅನ್ನುವ ಒಂದು ಸ್ಥಿತಿನ ನಾವು ತಲುಪಿದ್ದೀವಿ. ಬಹಳಷ್ಟು ಹೆಣ್ಣು ಮಕ್ಕಳು ಪ್ರತಿ ತಿಂಗಳು ಈ ತೊಂದರೆಗಳಿಗೆ ತುತ್ತಾಗಿ ನರಳುತ್ತಾ ಇರೋದನ್ನು ನೋಡಿದ್ದೀವಿ. ಹಿಂದೆಲ್ಲ ಈ ಥರದ ಸಮಸ್ಯೆಗಳು ಬಹಳ ಕಡಿಮೆ ಇರ್ತಾಯಿತ್ತು. ಹೆಣ್ಣು ಮಕ್ಕಳು ಬಹಳ ಬಲಿಷ್ಠರಾಗಿರ್ತಾಯಿದ್ರು, ಎಂಥ ನೋವನ್ನು ತಡೆಯುವಂಥ ಶಕ್ತಿಯನ್ನು ಪಡೆದಿದ್ರು. ಈ ಅಧಿಕ ರಕ್ತಸ್ರಾವ ಅಂತ ನಾವೇನು ಹೇಳ್ತೀವಿ, ಅದೇ ಆಗಲಿ ತಲೆ ಸುತ್ತು, ಆಯಾಸ, ನಿಶಕ್ತಿ, ಈ ಥರದ ಸಮಸ್ಯೆಗಳು ಹೆಚ್ಚು ಇರ್ತಾ ಇರಲಿಲ್ಲ. ಕಾರಣ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಹಳ ಸದೃಢರಾಗಿರ್ತಾ ಇದ್ರು, ಎಂಥದನ್ನು ನಿಭಾಯಿಸುವಂಥ ಶಕ್ತಿಯನ್ನು ಅವರು ಪಡೆದಿದ್ದರು. ಆದರೆ ಇಂದಿನ ದಿನ ಬಹಳಷ್ಟು ಹೆಣ್ಣು ಮಕ್ಕಳು ಈ ಸಮಸ್ಯೆಗಳಿಗೆ ಸರ್ವೇ ಸಾಮಾನ್ಯವಾಗಿ ತುತ್ತಾಗ್ತಾ ಇದ್ದಾರೆ. ಹಾಗಾದರೆ ಇದರ ಕಾರಣಗಳು ಏನು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಏನಕ್ಕೆ ಅವರಿಗೆ ಹೆಚ್ಚು ಹೊಟ್ಟೆ ನೋವು ಬರುತ್ತೆ ಆ ಸಂದರ್ಭದಲ್ಲಿ ಅನ್ನೋದಾದರೆ, ಆ ಎಂಡೋಮೆಟ್ರಿಯಲ್ ಲೇಯರ್, ಗರ್ಭಕೋಶದ ಒಳಪದರ ಏನಿರುತ್ತೆ, ಅದು ಈ ಸಂದರ್ಭದಲ್ಲಿ ಅದು ಹೊರ ಹೋಗಬೇಕಾಗುತ್ತೆ. ಏಕೆ ಅಂತಂದರೆ ಅದು ಆ ಗರ್ಭಕೋಶದ ಒಳಪದರ ಅದು ದಪ್ಪ ಆಗಿರುತ್ತೆ. ಕಾರಣ ಏನು ಅಂತಂದರೆ, ಏನಾದರೂ ಈ ಒಂದು ಋತುಸ್ರಾವಕ್ಕೆ ಮೊದಲು ಬಿಡುಗಡೆಯಾಗುವ ಅಂಡಾಣು ವೀರ್ಯಾಣುವಿನ ಜೊತೆ ಮಿಲನ ಹೊಂದಿ ಅದೇನಾದರೂ ಭ್ರೂಣವಾಗಿ ಬೆಳವಣಿಗೆ ಹೊಂದಬೇಕು ಅಥವಾ ಗರ್ಭಾಧಾರಣೆ ಏನಾದರೂ ಆದಂಥ ಪಕ್ಷದಲ್ಲಿ ಆ ಗರ್ಭಾಧಾರಣೆಗೆ ಪೂರಕವಾಗಿ, ಆ ಭ್ರೂಣದ ಒಂದು ಬೆಳವಣಿಗೆಗೆ ಪೂರಕವಾಗಿ ಈ ಎಂಡೋಮೆಟ್ರಿಯಮ್ ದಪ್ಪ ಆಗಿರುತ್ತೆ. ಆದರೆ ಗರ್ಭಾಧಾರಣೆಯೇ ಆಗದಿದ್ದಂತಹ ಸಂದರ್ಭದಲ್ಲಿ ಅದನ್ನೇ ನಾವು ಋತುಸ್ರಾವ ಅಂತ ಕರೆಯೋದು. ಆಗ ಈ ದಪ್ಪನಾಗಿದ್ದಂಥ ಎಂಡೋಮೆಟ್ರಿಯಮ್ ಹೊರಬರಬೇಕು, ಆ ಜೀವಕೋಶಗಳು. ಅಂಥ ಸಂದರ್ಭದಲ್ಲಿ ಅಧಿಕವಾಗಿ ಅದು ಸಂಕುಚಿತ ವಿಕಸನ ಹೊಂದೋದ್ರಿಂದ ಅದು ಹೆಚ್ಚಿನ ನೋವನ್ನು ಉಂಟು ಮಾಡುತ್ತೆ. ಇದಕ್ಕೆ ಪ್ರಮುಖವಾದ ಕಾರಣ ಪ್ರೋಸ್ಟೋಗ್ಲ್ಯಾಂಡಿನ್ಸ್ಗಳು ಅಂತ. ಈ ಪ್ರೋಸ್ಟೋಗ್ಲ್ಯಾಂಡಿನ್ಗಳು ದೇಹದ ಎಲ್ಲ ಭಾಗದಲ್ಲೂ ಸಹ ಈ ಪ್ರೋಸ್ಟೋಗ್ಲ್ಯಾಂಡಿನ್ಗಳು ಬಿಡುಗಡೆಯಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಎಂಡೋಮೆಟ್ರಿಯನ್ ಜೀವಕೋಶಗಳಿಂದ ಪ್ರೋಸ್ಟೋಗ್ಲ್ಯಾಂಡಿನ್ E2, ಪ್ರೋಸ್ಟೋಗ್ಲ್ಯಾಂಡಿನ್ F ಆಲ್ಫಾ ಎನ್ನುವ ಪ್ರೋಸ್ಟೋಗ್ಲ್ಯಾಂಡಿನ್ಗಳು ಬಿಡುಗಡೆಯಾಗುತ್ತೆ. ಹೆಚ್ಚು ಬಿಡುಗಡೆಯಾದ ಈ ಪ್ರೋಸ್ಟೋಗ್ಲ್ಯಾಂಡಿನ್ಗಳೇನು ಮಾಡುತ್ತೆ ಅಂದರೆ, ಹೆಚ್ಚು ಸಂಕೋಚಿತ ವಿಕಸನ ಮಾಡೋದ್ರಿಂದ, ಕಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನು ಮಾಡೋದ್ರಿಂದ ಇವು ಅಧಿಕವಾಗಿ ನೋವನ್ನು ಉಂಟಾಗುವಂತಹ ಸ್ಥಿತಿಯನ್ನು ನಾವು ನೋಡ್ತೀವಿ. ಕೆಲವು ಹೆಣ್ಣು ಮಕ್ಕಳಿಗೆ ಈ ಪ್ರೋಸ್ಟೋಗ್ಲ್ಯಾಂಡಿನ್ ಪ್ರಮಾಣ ಅತಿ ಹೆಚ್ಚು ಇರೋದರಿಂದ ಆ ಸಂದರ್ಭದಲ್ಲಿ ಅವರು ತುಂಬ ಅತಿಯಾದ ರಕ್ತಸ್ರಾವ ಮತ್ತು ನೋವಿನಿಂದ ಬಳಲುವುದನ್ನು ನಾವು ನೋಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಅವರ ಗರ್ಭಕೋಶದಲ್ಲಿ ಹೆಚ್ಚು ಇನ್ಫ್ಲಮೇಷನು ಸಹ, ಏಕೆಂದರೆ ಎಂಡೋಮೆಟ್ರಿಯಮ್ ಅದು ಹೊರಗಡೆ ಹೋದಾಗ ಇಂಟರ್ಲ್ಯೂಕಿನ್ 2, ಇಂಟರ್ಲ್ಯೂಕಿನ್ 6 ಆಗ್ಬೋದು, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಆಗೋದು ಹೆಚ್ಚಾಗಿ ಬಿಡುಗಡೆಯಾಗುತ್ತೆ. ಇದೂ ಸಹ ತೊಂದರೆಯನ್ನು ಉಂಟು ಮಾಡುವುದನ್ನು ನಾವು ನೋಡ್ಬೋದು. ಅದರ ಜೊತೆಯಲ್ಲಿ ಕ್ಯಾಲ್ಶಿಯಂ ಇನ್ಫ್ಲೆಕ್ಸ್ ಗರ್ಭಕೋಶದಲ್ಲಿ ಹೆಚ್ಚಾಗುತ್ತೆ. ಇದೂ ಸಹ ಅಧಿಕವಾದ ನೋವನ್ನು ಮಾಡುವಂಥದ್ದನ್ನು ನಾವು ನೋಡ್ಬೋದು. ಕೆಲವು ಹೆಣ್ಣು ಮಕ್ಕಳಿಗೆ ತಲೆ ಸುತ್ತು ಹೆಚ್ಚು ಈ ಒಂದು ಸಂದರ್ಭದಲ್ಲಿ, ಅಥವಾ ಲೋ BP ಆಗುವುದನ್ನು ನಾವು ನೋಡ್ತೀವಿ. ಬ್ಲಡ್ ಪ್ರೆಷರ್ ಅಥವಾ ರಕ್ತದೊತ್ತಡ ಏನಕ್ಕೆ ಕಡಿಮೆ ಆಗುತ್ತೆ ಅಂತಂದರೆ, ಅಧಿಕ ರಕ್ತಸ್ರಾವ ಆದಾಗ ಪ್ಲಾಸ್ಮಾ ವಾಲ್ಯೂಮ್ ಕಡಿಮೆ ಆಗುತ್ತೆ. ಕಡಿಮೆಯಾದ ಪ್ಲಾಸ್ಮಾ ವಾಲ್ಯೂಮ್ನಿಂದಾಗಿ ನಮ್ಮ ಹೃದಯಕ್ಕೆ ಹೆಚ್ಚು ರಕ್ತದ ಪರಿಚಲನೆಯಲ್ಲಿ ಕಡಿಮೆ ಆಗೋದ್ರಿಂದ ನಮ್ಮ ರಕ್ತದೊತ್ತಡ ಆ ಸಂದರ್ಭದಲ್ಲಿ ಕಡಿಮೆಯಾಗುವ ಸಾಧ್ಯತೆಗಳು ಇದೆ. ಹಾಗಾಗಿ ಇವರು ಅಧಿಕ ರಕ್ತಸ್ರಾವ ಆಗ್ಬೋದು, ಅಥವಾ ರಕ್ತದೊತ್ತಡದಲ್ಲಿ ಇಳಿಕೆ ಆಗಿರ್ಬೋದು, ಲೋ BP ಅಂತ ಏನು ಕರಿತೀವಿ, ಇದರಿಂದ ತಲೆ ಸುತ್ತು ಹೆಚ್ಚಾಗುವಂಥದ್ದು, ಮತ್ತು ನಿಶಕ್ತಿ ಆಗಿರ್ಬೋದು, ಶಕ್ತಿಹೀನತೆ ಮತ್ತು ರಕ್ತಹೀನತೆ, ಈ ಥರದ ನಾನಾ ರೀತಿಯ ಸಮಸ್ಯೆಗಳಿಂದ ಬಳಲುವುದು ಸರ್ವೇ ಸಾಮಾನ್ಯವಾಗಿದೆ. ಏನಕ್ಕೆ ಆಗ್ತಾ ಇದೆ ಈ ಥರ? ಹಿಂದೆ ಹೆಣ್ಣು ಮಕ್ಕಳಿಗೆ ಈ ಥರ ತೊಂದರೆಗಳು ಇರಲಿಲ್ವಾ ಅಂದರೆ, ಹಿಂದಿನ ಕಾಲದಲ್ಲಿ ಹಿರಿಯರು ನೀಡುತ್ತಿದ್ದ ಆಹಾರಗಳು ಈ ಒಂದು ರಕ್ತಸ್ರಾವದ ಸಂದರ್ಭದಲ್ಲಿ ಏನು ರಕ್ತವನ್ನು ಕಳ್ಕೊಳ್ತಾರೆ ಅದು ಪುನಃ ಉತ್ಪಾದನೆಯಾಗೋದಕ್ಕೆ ಹೆಚ್ಚು ಪೂರಕವಾದ ಆಹಾರ ಪದಾರ್ಥಗಳನ್ನು ನೀಡ್ತಾಯಿದ್ರು. ಹೆಚ್ಚು ಶಕ್ತಿಯುತವಾದ ಕ್ಯಾಲ್ಶಿಯಂ ಆಗಿರ್ಬೋದು, ಐರನ್ ರಿಚ್ ಆಗಿರ್ಬೋದು, ಪ್ರೋಟೀನ್ ಯುಕ್ತ, ಸೆಲೀನಿಯಂ, ಮೆಗ್ನೀಷಿಯಂ, ಈ ಥರದನ್ನು ಹೆಚ್ಚು ನೀಡ್ತಾ ಇದ್ದಿದ್ದರಿಂದ ಅವರು ಶಕ್ತಿಯುತರಾಗಿದ್ದರು.
ಆದರೆ ಇನ್ನೇನಾಗ್ತಾ ಇದೆ, ಯಾವ ಕಾರಣದಿಂದಾಗಿ ಋತುಚಕ್ರದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ದೈಹಿಕ ವ್ಯಾಯಾಮ. ಇಂದು ದೈಹಿಕ ವ್ಯಾಯಾಮ ತುಂಬ ಕಮ್ಮಿ ಅಂತ ಅನ್ಬೋದು. ಹೆಣ್ಣು ಮಕ್ಕಳು, ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಮನೆ ಕೆಲಸವನ್ನು, ಬೇಕಾದಷ್ಟು ಮನೆ ಕೆಲಸಗಳನ್ನು ಮಾಡ್ತಾಯಿದ್ರು. ದೇಹಕ್ಕೆ, ಸ್ನಾಯುಗಳಿಗೆ ಒಳ್ಳೆಯ ವ್ಯಾಯಾಮ ದೊರಕ್ತಾ ಇತ್ತು. ಒಳ್ಳೆಯ ವ್ಯಾಯಾಮ ದೊರಕಿದಂತಹ ಸಂದರ್ಭದಲ್ಲಿ ದೇಹದಲ್ಲಿ ಮೈಟೋಕಾಂಡ್ರಿಯ ಹೆಚ್ಚು ಬಿಡುಗಡೆಯಾಗ್ತಾ ಇತ್ತು. ಮೈಟೋಕಾಂಡ್ರಿಗಳು ಆರೋಗ್ಯಯುತವಾಗಿರ್ತಿದ್ವು. MTOR ಪಾತ್ವೆ ಅದ್ಭುತವಾಗಿ ಆ್ಯಕ್ಟಿವೇಟ್ ಆಗ್ತಾಯಿತ್ತು. AMPK ಪಾತ್ವೆ ಅದ್ಭುತವಾಗಿ ಆ್ಯಕ್ಟಿವೇಟ್ ಆಗ್ತಾಯಿತ್ತು. ಹಾಗಾಗಿ ಯಾವುದೇ ರೀತಿಯ ಅವರಿಗೆ ದೈಹಿಕ ಬಳಲಿಕೆ ಇರ್ತಾ ಇರಲಿಲ್ಲ. ಇತ್ತೀಚಿನ ದಿನದಲ್ಲಿ ಇವರು ಸೇವಿಸುವಂತಹ ಪ್ರೋಸೆಸ್ಡ್ ಡಯೆಟ್ ಅಂತ ನಾವೇನು ಹೇಳ್ತೀವಿ, ಆ ಪ್ರೋಸೆಸ್ ಡಯೆಟಲ್ಲಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಹೆಚ್ಚಾಗಿರುತ್ತೆ. ಅದರಲ್ಲಿ ಯಾವುದೇ ರೀತಿ, ಅದನ್ನು ಜಂಕ್ ಆಹಾರ ಅನ್ನೋದು. ಜಂಕ್ ಆಹಾರ ಅಂತಂದರೆ ಅಲ್ಲಿ ಕ್ಯಾಲೋರೀಸ್ ಇರುತ್ತೆ ಹೊರತು ದೇಹಕ್ಕೆ ಪೂರಕವಾದ ಯಾವ ಅಂಶಗಳು, ವೈಟಮಿನ್ಸ್ ಆಗ್ಬೋದು, ಮಿನರಲ್ಸ್ ಆಗ್ಬೋದು, ಟ್ರೇಸ್ ಎಲಿಮೆಂಟ್, ಈ ಥರದ್ದು ಯಾವ ಅಂಶಗಳು ಅದರಲ್ಲಿ ಇಲ್ಲದ ಕಾರಣ ಬರೀ ಕ್ಯಾಲೋರಿ ಸಹ ದೇಹಕ್ಕೆ ಶೇಖರಣೆಯಾಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಇನ್ಫ್ಲಮೇಷನು ಜಾಸ್ತಿ ಆಗ್ತಾ ಬರುತ್ತೆ. ಮೊದಲೇ ಈ ಸಂದರ್ಭದಲ್ಲಿ ದೇಹದಲ್ಲಿ ಇನ್ಫ್ಲಮೇಷನ್ ಇರುತ್ತೆ. ಅದರ ಜೊತೆಗೆ ಈ ಪ್ರೋಸೆಸ್ಡ್ ಫುಡ್, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಈಗಿನ ಒಂದು ಜನ್ರೇಷನ್ Z ಏನು ನಾವು ನೋಡ್ತಾ ಇದ್ದೀವಿ, ಅವರು ಅತಿ ಹೆಚ್ಚು ಜಂಕ್ ಆಹಾರವನ್ನು, ಪ್ರೋಸೆಸ್ಡ್ ಆಹಾರವನ್ನು, ಪ್ರೋಸೆಸ್ಡ್ ಡ್ರಿಂಕ್ಸ್ ಏನಂತೀವಿ, ಅದು ಹೈ ಕ್ಯಾಲೋರಿ ಡಯೆಟ್ ಆಗ್ಬೋದು, ಶುಗರಿ ಡ್ರಿಂಕ್ ಆಗ್ಬೋದು, ಇದನ್ನೇ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ಇಂತಹ ಹೆಣ್ಣು ಮಕ್ಕಳಲ್ಲಿ ಇನ್ಫ್ಲಮೇಷನ್ ಜಾಸ್ತಿಯಾಗಿ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇಂಟರ್ಲ್ಯೂಕಿನ್ 6ಗಳು ಇಂಥವು ಅತಿ ಹೆಚ್ಚಾಗೋದ್ರಿಂದ ಈ ಮೊದಲೇ ಇನ್ಫ್ಲಮೇಷನ್ ಇರುತ್ತೆ. ಆ್ಯಡೆಡ್ ಆದಾಗ ಅವರಲ್ಲಿ ದೈಹಿಕವಾಗಿ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಜೊತೆಯಲ್ಲಿ ದೈಹಿಕ ವ್ಯಾಯಾಮವೂ ಸಹ ಕಡಿಮೆ ಇರೋದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗುವುದನ್ನು ನಾವು ನೋಡ್ತಾ ಇದ್ದೀವಿ. ಲೆಪ್ಟಿನ್ ರೆಸಿಸ್ಟೆನ್ಸು, ಇನ್ಸುಲಿನ್ ರೆಸಿಸ್ಟೆನ್ಸ್. ನಂತರದ ಹಂತದಲ್ಲಿ PCOD ಸಮಸ್ಯೆಯೂ ಸಹ ಈ ಹೆಣ್ಣು ಮಕ್ಕಳಿಗೆ ಬರುವ ಸಾಧ್ಯತೆ ಇದೆ. ಇದರ ಜೊತೆಯಲ್ಲಿ ನಿದ್ರೆ ಸಹ ಬಹಳ ಕಡಿಮೆ. ಕಾರಣ, ಇತ್ತೀಚಿನ ಮಕ್ಕಳು ಅನ್ನೋದಾದರೆ ಸ್ಕ್ರೀನ್ ಅಡಿಕ್ಷನ್ನು ಅತಿಯಾಗಿದೆ. ಅದರ ಜೊತೆಯಲ್ಲಿ ಆರ್ಟಿಫಿಷಿಯಲ್ ಲೈಟ್ ಅಂತ ನಾವೇನು ಹೇಳ್ತೀವಿ, LED ಲ್ಯಾಂಪ್ಗಳು, ಇವುಗಳಿಗೆ ಹೆಚ್ಚು ಎಕ್ಸ್ಪೋಸ್ ಆಗೋದ್ರಿಂದ ಸರಿಯಾಗಿ 6ರಿಂದ 7 ಗಂಟೆಗಳ ಕಾಲ ನಿದ್ರೆ ಮಾಡದೇ ಇರುವ ಈ ಸಂದರ್ಭದಲ್ಲಿ ಅವರ ಮೆಲೋಟೋನಿನ್ ಸೆಕ್ರೀಷನ್ ಸಹ ಕಡಿಮೆ ಆಗ್ತಾ ಇದೆ. ಮೆಲೋಟೋನಿನು ಸಹ ಒಂದು ಉತ್ತಮವಾದ ಹಾರ್ಮೋನ್, ಅದು ಆ್ಯಂಟಿ ಏಜಿಂಗ್ ಹಾರ್ಮೋನು. ಜೊತೆಯಲ್ಲಿ ನಿದ್ರಿಸುವಾಗ ನಮ್ಮ ದೇಹದಲ್ಲಿ ಸುಮಾರು 12 ಹಾರ್ಮೋನುಗಳು ಬಿಡುಗಡೆಯಾಗುವುದನ್ನು ನಾವು ನೋಡ್ತೀವಿ. ಈ ಹಾರ್ಮೋನುಗಳು ಗ್ರೋತ್ ಹಾರ್ಮೋನ್ ಆಗಿರ್ಬೋದು, ಅದರ ಜೊತೆಗೆ ಲೆಪ್ಟಿನ್ ಹಾರ್ಮೋನ್ ಆಗಿರ್ಬೋದು, ಗ್ರೋತ್ ಪೆಪ್ಟೈಡ್ಗಳಿದೆ, ಬೇಕಾದಷ್ಟು ಹಾರ್ಮೋನುಗಳಿದೆ. ಈ ಹಾರ್ಮೋನುಗಳು ದೇಹದಲ್ಲಿ ಆಗಿರುವಂತಹ ಏನು ತೊಂದರೆಗಳಿರುತ್ತೆ ಅದನ್ನು ಸರಿ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಆದರೆ ಈ ಒಂದು ಡಿಜಿಟಲ್ ಯುಗದಲ್ಲಿ ಏನಾಗ್ತಾ ಇದೆ ಅಂದರೆ, ಹೆಚ್ಚು ಸ್ಕ್ರೀನ್ ಅಡಿಕ್ಷನ್ನಿಂದಾಗಿ ನಿದ್ರಾವಧಿ ಕಡಿಮೆ ಆಗ್ತಾ ಇದೆ. ನಿದ್ರಾವಧಿ ಎಲ್ಲಿ ಕಡಿಮೆ ಆಗುತ್ತೆ, ಮೆಲೋಟೋನಿನ್ ಸೆಕ್ರೇಷನ್ ಕಡಿಮೆ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಆ ಒಂದು ಏನು ರಿಪೇರ್ ಆಗಬೇಕು ದೇಹದಲ್ಲಿ, ಆ ರಿಪೇರ್ ಸರಿಯಾದ ಕ್ರಮದಲ್ಲಿ ಆಗದೆ ಇರೋ ಕಾರಣ ನಿದ್ರೆಯು ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಅದಕ್ಕೋಸ್ಕರನೇ ಋತುಮತಿಯರಾದ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಫಿಸಿಕಲ್ ಆ್ಯಕ್ಟಿವಿಟಿನೂ ನೀಡದಂತೆ ಅವರಿಗೆ ಸಂಪೂರ್ಣ ವಿಶ್ರಾಂತಿಯನ್ನು ನೀಡ್ತಾಯಿದ್ರು. ಯಾವುದೇ ರೀತಿಯ ಕೆಲಸಗಳನ್ನು ಆ ಸಂದರ್ಭದಲ್ಲಿ ಮಾಡ್ತಾ ಇರಲಿಲ್ಲ. ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಅವರನ್ನು ದೂರ ಇಡ್ತಾಯಿದ್ರು. ಅವರು ಯಾವುದೇ ರೀತಿ ಅಡಿಗೆ ಮಾಡದಿದ್ದ ಹಾಗೆ, ಮನೆ ಕೆಲಸಗಳಲ್ಲಿ ಭಾಗವಹಿಸದಿದ್ದ ಹಾಗೆ ಅವರಿಗೆ ಸಂಪೂರ್ಣವಾಗಿ ರೆಸ್ಟ್ ಮಾಡ್ತಾಯಿದ್ರು. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಕೆಲಸಗಳನ್ನು, ಋತುಮತಿಯರಾದರೂ ಸಹ ಎಲ್ಲ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಋತುಚಕ್ರದ ಸಂದರ್ಭದಲ್ಲೂ ಸಹ ಎಲ್ಲ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ದೇಹಕ್ಕೆ ಬಳಲಿಕೆ ಆಗ್ತಿರುತ್ತೆ, ರಕ್ತಸ್ರಾವ ಆಗ್ತಾ ಇರುತ್ತೆ, ಪ್ರೋಸ್ಟೋಗ್ಲಾಂಡಿನ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಆದರೂ ಸಹ ಆಕೆ ಎಲ್ಲದನ್ನು ಸಹಿಸಿಕೊಂಡು ತನ್ನ ದೈಹಿಕವಾಗಿ ಏನೇ ತೊಂದರೆಗಳಿದ್ದರೂ ತನ್ನ ಕೆಲಸಗಳನ್ನು ಆಕೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಇರೋದರಿಂದ ಹೆಚ್ಚು ಬಳಲಿಕೆ ಕಾಣಿಸ್ಕೊಂಡು ನಿದ್ರೆಯೂ ಸಹ ಕಡಿಮೆಯಾಗಿರೋದ್ರಿಂದ ಆಕೆಯ ಒಂದು ಇನ್ಫ್ಲಮೇಟರಿ ಪಾತ್ವೆ ಹೈಪರ್ ಆ್ಯಕ್ಟಿವ್ ಆಗಿರೋದನ್ನು ನಾವು ನೋಡ್ಬೋದು. ಜೊತೆಯಲ್ಲಿ ಆಧುನಿಕ ಜಗತ್ತಿನಲ್ಲಿ ಇದೊಂದು ಒತ್ತಡದ ಜಗತ್ತು. ಒತ್ತಡದ
ಜಗತ್ತಿನಲ್ಲಿ ನಾವು ಬದುಕಬೇಕಾಗಿರುವ ಒಂದು ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅವರ ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಹ ಅವರಿಗೆ ಏನೇ ಒಂದು ಋತುಚಕ್ರದ ಸಮಸ್ಯೆ ಇದ್ದರೂ ಸಹ ಅವರ ಶೈಕ್ಷಣಿಕವಾಗಿ ಅವರು ಏನು ಕೆಲಸ ಮಾಡಬೇಕು ಅದು ಮಾಡಲೇಬೇಕಾದ ಅನಿವಾರ್ಯತೆ ಇರೋದರಿಂದ ಏನಾಗ್ತಾ ಇದೆ, ಅವರ ದೇಹದಲ್ಲಿ ಕಾರ್ಟಿಸಾಲ್ ಅಥವಾ ಒತ್ತಡದ ಹಾರ್ಮೋನಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. HPA ಆಕ್ಸಿಸ್, ಹೈಪೋಥಾಲಮಸ್ ಪಿಟ್ಯೂಟರಿ ಅಡ್ರಿನಲ್ ಆಕ್ಸಿಸ್ ಅಂತ ನಾವೇನು ಹೇಳ್ತೀವಿ, ಅದು ಸಮರ್ಪಕವಾಗಿ ಕೆಲಸ ಮಾಡ್ತಿರೋದಿಲ್ಲ. ಅತಿ ಹೆಚ್ಚು CRHನ ಬಿಡುಗಡೆ ಮಾಡೋದು ಹೈಪೋಥಾಲಮಸ್. ACTH ಪ್ರಮಾಣ ಜಾಸ್ತಿ ಆಗ್ತಿದೆ, ಕಾರ್ಟಿಸಾಲ್ ಪ್ರಮಾಣ ಜಾಸ್ತಿ ಆಗ್ತಿದೆ. ಈ ಥರ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ಒತ್ತಡದ ಹಾರ್ಮೋನು ಹೆಚ್ಚು ಬಿಡುಗಡೆಯಾಗೋದ್ರಿಂದ ಮಾನಸಿಕವಾಗಿಯೂ ಸಹ ಬಹಳಷ್ಟು ಆತಂಕ, ಭಯ, ಈ ಥರದ ಸಂದರ್ಭವನ್ನು ಅವರು ಎದುರಿಸಬೇಕಾದಂತಹ ಪರಿಸ್ಥಿತಿ ಇರ್ಬೋದು. ಅವರಿಗೆ ಪರೀಕ್ಷೆಗಳಿರ್ಬೋದು, ಅವರು ಕೆಲವೊಂದು ಅಸೈನ್ಮೆಂಟ್ಗಳನ್ನು ಆ ಸಂದರ್ಭದಲ್ಲೇ ಸಬ್ಮಿಟ್ ಮಾಡುವಂತಹ ಸ್ಥಿತಿ ಇರುತ್ತೆ. ಹಾಗಾಗಿ ಎಲ್ಲೂ ಸಹ ಒಂದು ಕಾಂಪ್ರಮೈಸ್ ಆಗದಿದ್ದ ಹಾಗೆ ಅವರು ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಂತಹ ಸ್ಥಿತಿಯಲ್ಲಿ ಅವರು ಇರೋದರಿಂದ ಏನಾಗುತ್ತೆ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒತ್ತಡ ಜಾಸ್ತಿ ಆಗ್ತಾ ಇದೆ. ನಿದ್ರೆಯ ಕೊರತೆ, ಒತ್ತಡ ಮತ್ತು ಡಿಹೈಡ್ರೇಷನ್, ಹೆಚ್ಚು ನೀರು ಕುಡಿಬೇಕು ಈ ಸಂದರ್ಭದಲ್ಲಿ. ಆದರೆ ಹೆಣ್ಣು ಮಕ್ಕಳು ಅವರು ಕೆಲಸ ಮಾಡುವ ಜಾಗ ಆಗಿರ್ಬೋದು, ಅಲ್ಲಿ ಸರಿಯಾದ ರೀತಿಯಲ್ಲಿ ಅವರ ಮೂಲಭೂತ ಸೌಕರ್ಯಗಳು ಇಲ್ಲದಿದ್ದ ಪಕ್ಷದಲ್ಲಿ ಅವರು ನೀರನ್ನು ಸೇವನೆ ಮಾಡೋದಕ್ಕೂ ಸಹ ಎಲ್ಲೋ ಒಂದು ಕಡೆ ಅವರು ಹಿಂದೇಟು ಹಾಕುವಂಥದ್ದನ್ನು ನಾವು ನೋಡ್ಬೋದು. ಒಟ್ಟಾರೆ ಇದೆಲ್ಲ ಸೇರಿಕೊಂಡು ಅತಿ ಹೆಚ್ಚು ರಕ್ತಸ್ರಾವ ಆಗಿರಬಹುದು, ಅಥವಾ ಅವರ ಬಳಲಿಕೆ ಆಗಿರಬಹುದು, ತಲೆ ಸುತ್ತಾಗಿರ್ಬೋದು, ಲೋ BP ಆಗಿರ್ಬೋದು, ಈ ಥರದ ಎಲ್ಲ ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗುತ್ತೆ. ಆದರೆ ಇದನ್ನೆಲ್ಲ ಸರಿ ಮಾಡಿಕೊಂಡರೂ ಸಹ ಅವರಲ್ಲಿ ಇನ್ನೂ ಅತಿಯಾದ ರಕ್ತಸ್ರಾವ ಅಥವಾ ಬೇರೆ ಥರದ ತೊಂದರೆಗಳಿದ್ದರೆ ಖಂಡಿತವಾಗಿಯೂ ಅವರು ಇದನ್ನು ಅಲಕ್ಷ್ಯ ಮಾಡದೆ ವೈದ್ಯರ ಸಲಹೆ ಮತ್ತು ಸೂಚನೆಯನ್ನು ಪಡೆಯಲೇಬೇಕಾಗುತ್ತೆ. ಉತ್ತಮವಾದ ಔಷಧೋಪಚಾರಗಳನ್ನು ಪಡೆಯಲೇಬೇಕಾಗುತ್ತೆ. ಕಾರಣ ಇದು ಸಾಮಾನ್ಯದ ಸಂಗತಿಯಾದರೂ ಕೆಲವೊಮ್ಮೆ ಇದರಿಂದ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಏನೋ ಒಂದು ದೇಹದ ಒಳಗಡೆ ತೊಂದರೆ ಇರುವಂತಹ ಸಾಧ್ಯತೆ ಇದ್ದಾಗಲೂ ಸಹ ಅತಿಯಾದ ರಕ್ತಸ್ರಾವ ಆಗುವಂತಹ ಸಂಭವವಿರುತ್ತೆ. ಹಾಗಾಗಿ ವೈದ್ಯಕೀಯ ಸಲಹೆ ಸೂಚನೆ ಇಂಥ ಸಂದರ್ಭದಲ್ಲಿ ಅತ್ಯಗತ್ಯ. ಹಾಗಾದರೆ ಋತುಚಕ್ರದ ಈ ಸಮಸ್ಯೆಗಳನ್ನು ಯಾವ ರೀತಿ ಪರಿಹರಿಸಬೇಕು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಪೌಷ್ಟಿಕದಾಯಕ ಆಹಾರ, ಬ್ಯಾಲೆನ್ಸ್ಡ್ ಡಯೆಟ್ ಅಂತ ನಾವೇನು ಹೇಳ್ತೀವಿ, ಉತ್ತಮವಾದ ಅದರಲ್ಲಿ ಪ್ರೋಟೀನ್ ಯುಕ್ತ, ಕಾರ್ಬೋಹೈಡ್ರೇಟ್, ಒಳ್ಳೆಯ ಕೊಬ್ಬುಗಳು, ವಿಟಮಿನ್ಗಳು, ಖನಿಜಾಂಶಗಳು, ಇಂಥದ್ದು ಎಲ್ಲ ಇರುವಂತಹ ಟ್ರೇಸ್ ಎಲಿಮೆಂಟ್ಗಳು, ಅದು ಬಹಳ ಮುಖ್ಯ. ಸೆಲಿನಿಯಮ್ ಆಗಿರ್ಬೋದು, ಲೈಕೋಪಿನ್, ಜಿಂಕ್, ಇಂಥವೆಲ್ಲ ಹೆಚ್ಚು ಒಂದು ಪೌಷ್ಟಿಕದಾಯಕವಾಗಿರುವ ಆಹಾರದ ಸೇವನೆ, ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿಯುವಂಥದ್ದು, ಜೊತೆಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ರಿಚ್ ಇರುವಂತಹ ಆಹಾರಗಳನ್ನು ಸೇವನೆ, ಹೆಚ್ಚು ಪೌಷ್ಟಿಕತೆಯನ್ನು ಕೊಡುವಂತಹದ್ದು, ಡೇಟ್ಸ್ಗಳನ್ನು ತಿನ್ನುವಂತಹದ್ದು. ಇದರ ಜೊತೆಯಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಬಯೋಟಿನೇಟೆಡ್ ಫುಡ್ ಅಂತೀವಿ, ಅದರಲ್ಲಿ ಮುಖ್ಯವಾಗಿ ಕಾಳುಗಳು, ಬೀಜಗಳು, ಇವುಗಳ ಸೇವನೆಯನ್ನು ನಾವು ಮಾಡಿದಾಗ ಹೆಚ್ಚು ಐರನ್ ಮತ್ತು ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಸಹ ನಮ್ಮ ದೇಹಕ್ಕೆ ದೊರಕುತ್ತೆ. ಅದರ ಜೊತೆಗೆ 6 ರಿಂದ 7 ಗಂಟೆಗಳ ಕಾಲ ನಿದ್ರೆ ಸಹ ಬೇಕಾಗುತ್ತೆ. ಹೆಚ್ಚು ವಿಶ್ರಾಂತಿಯನ್ನು ಪಡೆಯಬೇಕು ಈ ಸಂದರ್ಭದಲ್ಲಿ, ಬೇರೆ ರೀತಿಯ ದೈಹಿಕ ವ್ಯಾಯಾಮ. ಅದಕ್ಕೋಸ್ಕರನೇ ಋತುಚಕ್ರ ಇರುವಂತಹ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳಿಗೆ ಯೋಗ ಆಗ್ಬೋದು, ಬೇರೆ ರೀತಿಯ ವ್ಯಾಯಾಮ ನಿಷೇಧ ಅಂತ ಹೇಳ್ತಾರೆ. ಇದೇ ಕಾರಣದಿಂದಾಗಿ, ಕಾರಣ ದೇಹ ಬಳಲ್ತಾ ಇರುತ್ತೆ, ದೇಹದ ಒಂದು ಒಳಪದರ ಎಂಡೋಮೆಟ್ರಿಯಮ್ ಅದು ಹೊರಗಡೆ ಹೋಗ್ತಾ ಇರುತ್ತೆ, ಹೆಚ್ಚು ರಕ್ತಸ್ರಾವ ಆಗ್ತಿರುತ್ತೆ. ಇಂಥ ಸಂದರ್ಭದಲ್ಲಿ ವ್ಯಾಯಾಮ ಮಾಡಿದಾಗ ಇನ್ನೂ ದೇಹಕ್ಕೆ ಹೆಚ್ಚು ಒತ್ತಡ ಬೀಳುತ್ತೆ ಎನ್ನುವ ಕಾರಣದಿಂದನೇ ಹೆಣ್ಣು ಮಕ್ಕಳು ಋತುಚಕ್ರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಂಥ ಹೆಣ್ಣು ಮಕ್ಕಳಿಗೆ ಯೋಗ ನಿಷೇಧ ಅಂತಾರೆ. ಬರೀ ಯೋಗ ಮಾತ್ರ ಅಲ್ಲ, ಅದು ಜಿಮ್ ಆಗ್ಬೋದು, ಬೇರೆ ಬೇರೆ ಥರದ ವ್ಯಾಯಾಮಗಳಾಗಿರ್ಬೋದು, ಅದನ್ನು ಸಹ ಆ ಒಂದು 3-4 ದಿನದ ಅವಧಿಯಲ್ಲಿ ಹೆಚ್ಚು ಯಾವುದೇ ದೇಹಕ್ಕೆ ಹೆಚ್ಚು ಸ್ಟ್ರೈನ್ ಆಗದಿದ್ದ ಹಾಗೆ ನೋಡಿಕೊಂಡು ಆದಷ್ಟು ಒಂದು ರೆಸ್ಟಿಂಗ್ ಫೇಸ್ ಅಂತ ನಾವು ಏನು ಹೇಳ್ತೀವಿ, ಆಯಾಸ ಆಗದಿದ್ದ ಹಾಗೆ ವಿಶ್ರಾಂತಿಯನ್ನು ಪಡೆಯುವಂಥ ಪ್ರಕ್ರಿಯೆ ಮಾಡಬೇಕು. ಒಳ್ಳೆಯ ಆಹಾರ ಸೇವನೆ ಮಾಡಬೇಕು, ನೀರನ್ನು ಹೆಚ್ಚು ಕುಡಿಬೇಕು, ಜೊತೆಯಲ್ಲಿ ಒಳ್ಳೆಯ ನಿದ್ರೆ ಅದು ಅತ್ಯಂತ ಮುಖ್ಯವಾದುದು. ದೇಹಕ್ಕೆ ರೆಸ್ಟ್ ಚೆನ್ನಾಗಿ ನಾವು ಕೊಟ್ಟಾಗ ದೇಹದಲ್ಲಿ ಒಳ್ಳೆಯ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ, ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ಬಿಡುಗಡೆಯಾಗುತ್ತೆ. ಹಾಗಾಗಿ ಇದನ್ನೆಲ್ಲ ನಾವು ಅನುಸರಿಸುತ್ತಾ ಬಂದರೆ ಖಂಡಿತವಾಗಿಯೂ ಋತುಚಕ್ರದ ಸಮಸ್ಯೆಗಳನ್ನು ತೊಡೆದು ಹಾಕುವುದು ಅದೇನು ಕಷ್ಟಕರವಾದ ಕೆಲಸವಲ್ಲ.
ಆದರೆ ನಿಯಮಬದ್ಧವಾದ ಒಂದು ದೈನಂದಿನ ಚಟುವಟಿಕೆಗಳು ಇದ್ದಾಗ ಮಾತ್ರ ಇದನ್ನು ನಾವು ಖಂಡಿತವಾಗಿ ಇದನ್ನು ನಿಭಾಯಿಸಬಹುದು. ನಮಸ್ಕಾರ.